ಶ್ವಾಸವನ್ನ ಗಮನಿಸ್ತಾ ಹೋದಾಗ ನಮ್ಗೆ ಆಲೋಚನೆಗಳು ಕಡಿಮೆ ಆಗುತ್ತೆ ಅಂತ ಹೇಳ್ತೀರಾ? ಹೌದು. ಆದ್ರೂ ಕೆಲವೊಂದು ಪ್ರಶ್ನೆಗಳಿದೆ, ನಾನು ಆತರ ಗಮನಿಸ್ತಾ ಇದ್ರು ನನ್ಗೆ ವಿಪರೀತವಾದ ಆಲೋಚನೆಗಳು ಬರ್ತಾ ಇದೆ ಅಂತ. ಆ ಆಲೋಚನೆಯನ್ನ ನಿಂದ್ರಿಸಕ್ಕೆ ಇನ್ನೇನ್ ಮಾಡ್ಬೇಕಾಗತ್ತೆ? ಆಕ್ಚುಲಿ ಇಲ್ಲಿ ಏನಾಗತ್ತಂತಂದ್ರೆ, ಯಾವಾಗ ನಾವು ಕಣ್ಣು ಮುಚ್ಚಿದ ತಕ್ಷಣ ನೆಕ್ಸ್ಟ್ ಸ್ಟಾರ್ಟ್ ಆಗೋದೇ ಮನಸ್ಸಿನ ಕೆಲಸ ಇಲ್ಲಿ. ಓಕೆ, ಯಾವಾಗ ಫಸ್ಟ್ ಕಣ್ಣು ಮುಚ್ಚಿದ ತಕ್ಷಣ ಸ್ಟಾರ್ಟ್ ಆಗುತ್ತೆ ಆಲೋಚನೆ, ಸ್ಟಾರ್ಟ್ ಆಗತ್ತಿನ ಫಸ್ಟ್ ಒಂದು ಆಲೋಚನೆ ಬಂದಿರುತ್ತೆ. ಆ ಆಲೋಚನೆ ಬರ್ತಾ 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 ಎಲ್ಲಿಗೋ ಹೋಗಿರ್ತೀವಿ ನಾವು ಆಲೋಚನೆ. ಆ ಚೈನ್ನ ಬ್ರೇಕ್ ಮಾಡ್ಬೇಕಂತಂದರೆ ಒಂದೇ ಟೆಕ್ನಿಕ್ಕು, ಶ್ವಾಸದ ಮೇಲೆ ಗಮನ. ನಾವು ಏನು ಮಾಡ್ತಾಯಿದ್ದೀವಿ ಅಂತಂದರೆ, ಮತ್ತೆ ಮತ್ತೆ ಆ ಶ್ವಾಸನ ಗಮನಿಸೋದು ಬಿಟ್ಟು ಮತ್ತೆ ಆಲೋಚನೆಯಿಂದ ಹೋಗ್ತಾ ಇದ್ದೀವಿ. ಇಲ್ಲಿ ನಾವು ಮತ್ತೆ ನಾವು ಏನು ಮಾಡಬೇಕು, ನಮ್ಮ ಮನಸ್ಸಿಗೆ ಒಂದು ಕಮೆಂಟ್ ಕೊಟ್ಟು ಹೋಗ್ಬೇಕು. ಓಕೆ, ನಾನೀಗ ಧ್ಯಾನದಲ್ಲಿ ಕೂತಿದ್ದೀನಿ, ನಾನೀಗ ಆಲೋಚನೆ ಮಾಡಬಾರ್ದು. ನನ್ನ ಈಗ ತಕ್ಷಣ ಕರ್ತವ್ಯ ಏನಪ್ಪ ಅಂತಂದರೆ ಶ್ವಾಸವನ್ನು ಗಮನಿಸೋದು ಮಾತ್ರ ನನ್ನ ಕರ್ತವ್ಯ. ಓಕೆ, ಸೊ ಮತ್ತೆ ಏನು ಮಾಡಬೇಕು, ಕಟ್ ಮಾಡಬೇಕು. ಆ ಆಲೋಚನೆಗಳನ್ನು ಚೈನ್ನ ಕಟ್ ಮಾಡಬೇಕು. ಮತ್ತೆ ನಾವು ಉಸಿರಾಟನ ಗಮನಿಸ್ಬೇಕು. ಪರ್ಫೆಕ್ಟಾಗಿ ನಾವು ಉಸಿರಾಟನ ಗಮನಿಸಿದ್ದೇ ಆದರೆ ನಾವು ಎಂಟಿ ಮೈಂಡಿಗೆ ರೀಚ್ ಆಗ್ತೀವಿ, ಶೂನ್ಯ ಸ್ಥಿತಿ ರೀಚ್ ಆಗ್ತೀವಿ. ಓಕೆ, ಇನ್ನೂ ಕೆಲವೊಂದು ಟೆಕ್ನಿಕ್ಸ್ ಅಂತಂದರೆ ನಾನು ಎಕ್ಸ್ಪೆರಿಮೆಂಟ್ ಮಾಡಿರೋದು. ನಾನು ಸ್ಟಾರ್ಟಿಂಗಲ್ಲಿ ಧ್ಯಾನಕ್ಕೆ ಕೂಡುವಾಗ ಒಂದು ಸಂಕಲ್ಪ ಮಾಡ್ತಿದ್ದೆ. ಅದೇನಪ್ಪ ಅಂತಂದರೆ, ನಾನು ಈಗ ಧ್ಯಾನಕ್ಕೆ ಕೂಡ್ತಾ ಇದ್ದೀನಿ, ನಾನು ಶೂನ್ಯ ಸ್ಥಿತಿಗೆ ನಾನು ಸೇರಬೇಕು ಅಂತೇಳಿ ಈ ಥರ ಮಾಡಿದ್ದೆ. ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಸೊ ಈ ಥರನೂ ಮಾಡ್ಬೋದು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.